ಅಣ್ಣನ ಮದುವೆಯ ನಂತರ ಮೊದಲ ಬಾರಿಗೆ ಸರಳ ತನ್ನ ತವರಿಗೆ ತಲುಪಿದಾಗ ಇಡೀ ಮನೆಯ ವಾತಾವರಣವೇ ಬದಲಾದಂತೆ ಅನ್ನಿಸಿತು. ಸರಳ ಬಹಳ ಉತ್ಸಾಹದಿಂದ ಮನೆಯೊಳಗೆ ಪ್ರವೇಶಿಸಿದಳು. ಎಲ್ಲಕ್ಕಿಂತ ಮೊದಲು ಅವಳು ತನ್ನ ಹೊಸದಾಗಿ ಬಂದ ಅತ್ತಿಗೆ ದಿವ್ಯಾಳನ್ನು ಭೇಟಿಯಾದಳು ಮತ್ತು ಅವಳನ್ನು ಅಪ್ಪಿಕೊಳ್ಳುತ್ತಾ ಬಹಳ ಪ್ರೀತಿಯಿಂದ ಹೇಳಿದಳು, ಹಲೋ ಅತ್ತಿಗೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಅಕ್ಕ ಎಂದು ಒಂದು ಸಪ್ಪಗಿನ ಮಂದಹಾಸವನ್ನು ಮುಖದ ಮೇಲೆ ತಂದು ದಿವ್ಯ ಹೇಳಿದಳು. ಮತ್ತು ಸರಳಾಳ ಕೈಯಲ್ಲಿದ್ದ ಬ್ಯಾಗನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾ ಮೆಲ್ಲನೆ ಹೇಳಿದಳು, ನೀವು ಪ್ರಯಾಣದಲ್ಲಿ ಸುಸ್ತಾಗಿರುತ್ತೀರಿ, ಮೊದಲು ಬಂದು ವಿಶ್ರಾಂತಿ ತಗೊಳ್ಳಿ. ಅಷ್ಟರಲ್ಲೇ ನಾನು ನಿಮಗಾಗಿ ಚಹಾ ತಿಂಡಿ ತರುತ್ತೇನೆ. ಇದನ್ನು ನೋಡಿ ಸರಳಾಗೆ ಬಹಳ ವಿಚಿತ್ರ ಅನ್ನಿಸಿತು. ಮದುವೆಯಾಗಿ ಕೇವಲ 2 ತಿಂಗಳಾಗಿದೆ. ಆದರೆ ದಿವ್ಯಾಳ ಹೊಳೆಯುತ್ತಿದ್ದ ಮುಖ ಪೂರ್ತಿಯಾಗಿ ಬಾಡಿ ಹೋಗಿದೆಯಲ್ಲ ಎಂದು ಯೋಚಿಸಿದಳು. ಸರಳ ತನ್ನ ಅಮ್ಮನನ್ನು ಭೇಟಿಯಾದಾಗ ಅಮ್ಮ ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಳ್ಳುತ್ತಾ ಹೇಳಿದರು, ಅರೆ, ಇಷ್ಟೊಂದು ದೊಡ್ಡ ಬ್ಯಾಗ್ ತರುವ ಅಗತ್ಯವೇನಿತ್ತು? ಇಲ್ಲಿ ಸೀರೆಗಳಿಗೇನು ಕೊರತೆ ಇಲ್ಲ ಎಂದು ನಾನು ನಿನಗೆ ಹೇಳಿದ್ದೇನಲ್ಲ. ಆದರೆ ಅಮ್ಮ, ಸೀರೆಗಳಂತೂ ಸಿಗುತ್ತವೆ, ಬ್ಲೌಸ್ ಎಲ್ಲಿಂದ ತರಲಿ? ದಪ್ಪಗಿರುವ ನಾನೆಲ್ಲಿ ಮತ್ತು ಸಣ್ಣಗಿರುವ ಅತ್ತಿಗೆಯಲ್ಲಿ ಎಂದು ಸರಳ ಹೇಳಿದಾಗ ಅಮ್ಮ ಹೇಳಿದರು, ಬರೀ ಕಪ್ಪು ಮತ್ತು ಬಿಳಿ ಬ್ಲೌಸ್ ತಂದಿದ್ದರೂ ಕೆಲಸ ನಡೆಯುತ್ತಿತ್ತು. ಅರೆ, ಹೀಗೆಲ್ಲ ಎಲ್ಲಿ ಕೆಲಸ ನಡೆಯಲು ಸಾಧ್ಯ ಎಂದು ಬಾತ್ರೂಮ್ನಲ್ಲಿ ಸೋಪ್ ಟವೆಲ್ ಇರಿಸುತ್ತಾ ದಿವ್ಯ ವ್ಯಂಗ್ಯವಾಗಿ ನುಡಿದಳು. ಕೈಕಾಲು ಮುಖ ತೊಳೆದು ಸರಳ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡಳು. ಅಷ್ಟರಲ್ಲಿ ದಿವ್ಯ ನಾಷ್ಟ ಸಿದ್ಧಪಡಿಸಿದಳು. ಸರಳಾಳಿಗೆ ಪದೇ ಪದೇ ಅನಿಸುತ್ತಿತ್ತು, ಏನೆಂದರೆ ದಿವ್ಯ ಏನೇ ಮಾಡುತ್ತಿದ್ದರೂ ಅದು ಕೇವಲ ಒಂದು ಫಾರ್ಮ್ಯಾಲಿಟಿಯಷ್ಟೇ, ಅದರಲ್ಲಿ ಎಲ್ಲೂ ಆತ್ಮೀಯತೆ ಇರಲಿಲ್ಲ. ಅಷ್ಟರಲ್ಲೇ ಸರಳಾಳಿಗೆ ಏನೋ ನೆನಪಾಯಿತು. ಅವಳು ಹೇಳಿದಳು, ನೋಡು ಅತ್ತಿಗೆ, ನಿನಗಾಗಿ ನಾನು ಏನು ತಂದಿದ್ದೇನೆ. ಸರಳ ಒಂದು ಸುಂದರವಾದ ಪರ್ಸ್ ದಿವ್ಯಾಳ ಕೈಗೆ ನೀಡಿದಳು. ದಿವ್ಯ ನಿರಾಸಕ್ತಿಯಿಂದ ಅದನ್ನು ನೋಡಿ ತನ್ನ ಅತ್ತೆಯ ಕಡೆಗೆ ಸರಿಸಿದಳು. ಇದನ್ನು ನೋಡಿ ಸರಳ ಆಶ್ಚರ್ಯದಿಂದ ಕೇಳಿದಳು, ಏಕೆ ಅತ್ತಿಗೆ, ನಿನಗೆ ಇದು ಇಷ್ಟವಾಗಲಿಲ್ಲವೇ? ಇದಕ್ಕೆ ದಿವ್ಯ ಹೆದರುತ್ತಲೇ ಉತ್ತರ ನೀಡಿದಳು, ತುಂಬ ಇಷ್ಟವಾಗಿದೆ. ಆದರೆ ಏನು ಅತ್ತಿಗೆ, ಇದನ್ನು ನಾನು ನಿನಗಾಗಿ ತಂದಿದ್ದೇನೆ, ಇದನ್ನು ನೀನೇ ಇಟ್ಟುಕೋ. ದಿವ್ಯ ಗೊಂದಲದ ಸ್ಥಿತಿಯಲ್ಲಿ ಪರ್ಸ್ ಹಿಡಿದುಕೊಂಡು ನಿಂತಿದ್ದಳು. ಅಮ್ಮ ಸದ್ದಿಲ್ಲದೆ ಇಬ್ಬರನ್ನೂ ನೋಡುತ್ತಿದ್ದರು. ಏನು ವಿಷಯ ಅಮ್ಮ? ಅತ್ತಿಗೆ ಇಷ್ಟೊಂದು ಸಂಕೋಚ ಪಡುತ್ತಿರುವುದೇಕೆ? ಅರೆ, ಈಗ ನಾಟಕ ಮಾಡುತ್ತಿರುತ್ತೀಯಾ ಅಥವಾ ಎತ್ತಿ ಇಡುತ್ತೀಯಾ? ಏನು ಓದಿದ್ದಾಳೋ ಏನೋ, ಇನ್ನೊಬ್ಬರ ಮನಸ್ಸನ್ನು ಅರಿತುಕೊಳ್ಳುವುದು ಸ್ವಲ್ಪವೂ ಗೊತ್ತಿಲ್ಲ. ಕೋಪವಂತೂ ಮೂಗಿನ ತುದಿಯಲ್ಲೇ ಇರುತ್ತದೆ ಎಂದು ಅಮ್ಮ ತೀಕ್ಷ್ಣ ಸ್ವರದಲ್ಲಿ ಹೇಳಿದರು. ಸರಳಾಳ ಆತ್ಮೀಯತೆ ಕಂಡು ದಿವ್ಯಾಳ ಮನಸ್ಸು ಕರಗಲಾರಂಭಿಸಿತು. ಅವಳ ಕಣ್ಣೀರನ್ನು ಸರಳಾಳ ದೃಷ್ಟಿಯಿಂದ ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ಸರಳ ಎಲ್ಲರಿಗೂ ಏನಾದರೂ ಒಂದು ಉಡುಗೊರೆ ತಂದಿದ್ದಳು. ಸಣ್ಣ ತಂಗಿ ಊರ್ಮಿಳಾಳಿಗೆ ಸಲ್ವಾರ್ ಸೂಟ್, ಅಣ್ಣ ಉಮೇಶ್ಗೆ ಟೈ ಮತ್ತು ತಮ್ಮ ದಿವಾಕರ್ಗೆ ಶರ್ಟ್ ಪೀಸ್. ಅವಳು ಎಲ್ಲ ಉಡುಗೊರೆಗಳನ್ನು ಹೊರತೆಗೆದು ಎದುರಿನ ಮೇಜಿನ ಮೇಲೆ ಇರಿಸಿದಳು. ಎಲ್ಲರೂ ತಮ್ಮ ತಮ್ಮ ಉಡುಗೊರೆಗಳನ್ನು ಪಡೆದು ಬಹಳ ಖುಷಿಯಾಗಿದ್ದರು. ದಿವ್ಯಾ ಸದ್ದಿಲ್ಲದೆ ಕುಳಿತು ಇದೆಲ್ಲವನ್ನು ನೋಡುತ್ತಿದ್ದಳು. ಅತ್ತಿಗೆ, ನೀವು ಕಾಶ್ಮೀರ್ ಸುತ್ತಾಡಲು ಹೋಗಿದ್ರಲ್ಲ, ನಮಗಾಗಿ ಏನು ತಂದಿದ್ದೀರಿ ಎಂದು ಸರಳ ನಗುತ್ತಾ ದಿವ್ಯಾಳನ್ನು ಕೇಳಿದಾಗ ದಿವ್ಯ ಒಂದು ಬಾಡಿದ ಮಂದಹಾಸದೊಂದಿಗೆ ಏನು ಉತ್ತರ ನೀಡಲಿ ಎಂದು ನೆಲ ನೋಡಲಾರಂಭಿಸಿದಳು. ಅಷ್ಟರಲ್ಲೇ ದಿವಾಕರ್ ಹೇಳಿದನು, ಅಕ್ಕ, ಅತ್ತಿಗೆ ತಂದಿದ್ದ ಉಡುಗೊರೆಗಳೆಲ್ಲವೂ ಅಮ್ಮನ ಹತ್ತಿರವೇ, ಈಗ ಅಮ್ಮನೇ ನಿಮಗೆ ತೋರಿಸುತ್ತಾರೆ. ದಿವಾಕರ್, ನೀನು ಅತಿಯಾಗಿ ಮಾತನಾಡಲಾರಂಭಿಸಿದ್ಯಾ ಎಂದು ಅಮ್ಮ ತಕ್ಷಣ ಅವನನ್ನು ಗದರಿಸಿದರು. ಇದರಲ್ಲಿ ಬೈಯುವಂಥದ್ದೇನಿದೆ ಅಮ್ಮ? ದಿವಾಕರ್ ಸರಿಯಾಗಿ ಹೇಳುತ್ತಿದ್ದನಲ್ಲ ಎಂದು ಉಮೇಶ್ ದಿವಾಕರ್ನ ಮಾತನ್ನು ಬೆಂಬಲಿಸಿದನು. ಈಗ ನೀನು ಕೂಡ ಸೊಸೆಯ ಪರ ವಹಿಸಲಾರಂಭಿಸಿದೆಯಾ ಎನ್ನುತ್ತಾ ಅಮ್ಮ ಕೋಪದಲ್ಲಿ ಹೇಳಿದಳು. ಇದಕ್ಕೆ ಉಮೇಶ್ ಸಿಟ್ಟಿನ ದನಿಯಲ್ಲಿ ಹೇಳಿದನು, ಸರಳ, ನೀನೇ ಹೇಳು, ಇದರಲ್ಲಿ ಪರವಹಿಸುವ ಮಾತು ಎಲ್ಲಿಂದ ಬಂತು? ನಾನು ಕೇವಲ ಒಂದು ಸಣ್ಣ ಮಾತನ್ನು ನೇರ ಶಬ್ದಗಳಲ್ಲಿ ಹೇಳಿದ್ದೇನೆ. ಅಮ್ಮನಿಗೆ ಏನಾಗಿದೆ ಎಂದು ಗೊತ್ತಿಲ್ಲ. ಮದುವೆಯಾದಾಗಿನಿಂದ ನಾನಂತೂ ಬೇಸತ್ತು ಹೋಗಿದ್ದೇನೆ. ಸ್ವಲ್ಪವೇ ಮಾತನಾಡಿದರೂ ಅಮ್ಮ ನಾನು ದಿವ್ಯಾಳ ಪರ ವಹಿಸುತ್ತೇನೆ ಎಂದು ಹೇಳುತ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲೇ ದಿವ್ಯ ಎದ್ದು ತನ್ನ ಕೋಣೆಗೆ ಹೊರಟು ಹೋದಳು. ಕಣ್ಣೀರು ಹರಿಯುವ ಮೊದಲೇ ಅವಳು ತನ್ನ ಸೆರಗಿನಿಂದ ಕಣ್ಣು ಒರೆಸಿಕೊಂಡಳು. ಇನ್ನು ಗೃಹಸ್ಥ ಜೀವನ ಆರಂಭವಷ್ಟೇ ಆಗಿದೆ. ಈಗಲೇ ಈ ಹಾಡಾದರೆ ಮುಂದೆ ಇನ್ನು ಏನೇನು ಕಾದಿದೆ ಎಂದು ದಿವ್ಯಾಳಿಗೆ ಅನಿಸುತ್ತಿತ್ತು. ಹೇಗೆ ಸರಳ ತನ್ನ ಅಣ್ಣ ತಂಗಿಯರಿಗಾಗಿ ಉಡುಗೊರೆ ತಂದಿದ್ದಾಳೆಯೋ ಹಾಗೆಯೇ ದಿವ್ಯಾ ಕೂಡ ಎಲ್ಲರಿಗೂ ಉಡುಗೊರೆ ತಂದಿದ್ದಳು. ತನ್ನ ಏಕೈಕ ತಮ್ಮ ಮನೀಶ್ಗಾಗಿ ಟೀ ಶರ್ಟ್ ಮತ್ತು ತನ್ನ ಅಮ್ಮನಿಗಾಗಿ ಶಾಲು ತುಂಬ ಇಷ್ಟಪಟ್ಟು ಕೊಂಡಿದ್ದಳು. ಪಪ್ಪ ಅವರ ಸಿಗರೆಟ್ ಕೇಸ್ ತುಂಬ ಸುಂದರವಾಗಿತ್ತು. ಅವಳಿಗೆ ನೆನಪಿದೆ, ಹೊರಡುವಾಗ ಅವಳ ಅಪ್ಪ ಅವರ ಮುದ್ದಿನ ಮಗಳು ಸುತ್ತಾಡಲು ಹೋಗುತ್ತಿದ್ದಾಳೆಂದು ಸದ್ದಿಲ್ಲದೆ ಅವಳ ಪರ್ಸ್ ಒಳಗೆ 5,000 ರೂಪಾಯಿ ಹಾಕಿದ್ದರು. ಅಮ್ಮ, ಪಪ್ಪ ಮತ್ತು ಮನೀಶ್ ಉಡುಗೊರೆ ನೋಡಿ ಅದೆಷ್ಟು ಖುಷಿಯಾಗುತ್ತಾರೆ ಎಂಬ ಕಲ್ಪನೆಯಲ್ಲೇ ಅವಳು ಬಹಳ ಸಂತೋಷಗೊಂಡಿದ್ದಳು. ಸರಳ, ಊರ್ಮಿಳಾ, ಅಮ್ಮಾಜಿ ಮತ್ತು ದಿವಾಕರ್ಗಾಗಿಯೂ ದಿವ್ಯಾ ಅದೆಂತಹ ಒಳ್ಳೆಯ ಉಡುಗೊರೆ ತಂದಿದ್ದಳು.
ಉಮೇಶ್ ಸ್ವತಃ ಅವಳಿಗಾಗಿ ಒರಿಜಿನಲ್ ಮುತ್ತಿನ ಮಾಲೆ ಕೊಂಡಿದ್ದನು. ಅವರು ಕಾಶ್ಮೀರದಿಂದ ಅದೆಷ್ಟು ಖುಷಿ ಖುಷಿಯಾಗಿ ಮರಳಿದ್ದರು ಮತ್ತು ಒಂದೊಂದೇ ಸಾಮಾನು ಹೊರತೆಗೆದು ತೋರಿಸುತ್ತಿದ್ದರು. ಅಮ್ಮನಿಗಾಗಿ ಕಾಶ್ಮೀರಿ ಸಿಲ್ಕ್ ಸೀರೆ, ಅಪ್ಪಾಜಿಗಾಗಿ ಬೆಚ್ಚಗಿನ ಕೋಟ್, ಉರ್ಮಿಳಾಳಿಗೆ ಕಾಶ್ಮೀರಿ ಕುರ್ತಾ, ದಿವಾಕರ್ಗೆ ವಾಚ್ ಮತ್ತು ಸರಳಾಳಿಗೆ ಬೆಚ್ಚಗಿನ ಶಾಲು. ಅಮ್ಮಾಜಿ ಒಂದೊಂದೇ ಸಾಮಾನನ್ನು ನೋಡುತ್ತಾ ಹೋದರು ಮತ್ತು ಎಲ್ಲ ಸಾಮಾನನ್ನು ಎತ್ತಿ ತಮ್ಮ ಅಲ್ಮಾರಿಯಲ್ಲಿ ಇರಿಸಿಕೊಂಡರು. ಅಷ್ಟರಲ್ಲೇ ಅಮ್ಮನ ದೃಷ್ಟಿ ದಿವ್ಯಾಳ ಕೊರಳಿನಲ್ಲಿದ್ದ ಮುತ್ತಿನ ಮಾಲೆಯ ಮೇಲೆ ಬಿತ್ತು. ದಿವ್ಯಾಳ ಕೊರಳಿನಲ್ಲಿದ್ದ ಸುಂದರವಾದ ಮಾಲೆಯನ್ನು ನೋಡಿ ನಾದಿನಿ ಉರ್ಮಿಳಾ ಹೇಳಿದಳು, ಅತ್ತಿಗೆ ಈ ಮಾಲೆಯನ್ನು ಕೂಡ ಅಲ್ಲಿಂದಲೇ ತಗೊಂಡಿದ್ದಾ? ಬಹಳ ಚೆನ್ನಾಗಿದೆ, ಸ್ವಲ್ಪ ತೋರಿಸಿ ಎಂದಳು. ದಿವ್ಯಾ ಆ ಮಾಲೆಯನ್ನು ತನ್ನ ಕೊರಳಿನಿಂದ ತೆಗೆದು ಉರ್ಮಿಳಾಳಿಗೆ ನೀಡಿದ್ದಳು. ಉರ್ಮಿಳಾ ಧರಿಸಿ ನೋಡಿದಾಗ ಅಮ್ಮ ತಕ್ಷಣವೇ ಬಾಯಿ ಬಿಟ್ಟರು. ಉರ್ಮಿ, ಇದು ನಿನಗೆ ಇನ್ನೂ ಚೆನ್ನಾಗಿ ಕಾಣುತ್ತಿದೆ, ನಡಿ ಈಗ ತೆಗೆದು ಇಟ್ಟು ಬಿಡು, ಎಲ್ಲಾದರೂ ಹೊರಗೆ ಹೋಗುವಾಗ ಧರಿಸುವೆಯಂತೆ. ಪ್ರತಿದಿನ ಧರಿಸಿದರೆ ಇದರ ಹೊಳಪು ಹಾಳಾಗಿ ಹೋಗುತ್ತದೆ. ಇದನ್ನು ನೋಡಿ ಉಮೇಶ್ ಮತ್ತು ದಿವ್ಯಾ ಬೆರಗಾದರು. ಉಮೇಶ್ ಅದೆಷ್ಟು ಪ್ರೀತಿಯಿಂದ ಈ ಮೊದಲ ಉಡುಗೊರೆಯನ್ನು ದಿವ್ಯಾಳಿಗೆ ನೀಡಿದ್ದನು. ಊರ್ಮಿಳಾ ಮತ್ತು ಅಮ್ಮ ಅದನ್ನು ಈ ರೀತಿ ಕಿತ್ತುಕೊಂಡರು. ಇದರಿಂದ ದಿವ್ಯಾಳಿಗಿಂತ ಹೆಚ್ಚು ಉಮೇಶ್ನಿಗೆ ದುಃಖವಾಯಿತು. ಉಮೇಶ್ ಏನನ್ನೂ ಹೇಳಲು ಬಯಸಿದ್ದನು, ಆದರೆ ದಿವ್ಯಾ ಕಣ್ಣಿನಲ್ಲಿ ಸನ್ನೆ ಮಾಡಿ ಅವನಿಗೆ ಬೇಡ ಎಂದು ನಿರಾಕರಿಸಿದಳು. 2 ದಿನದ ನಂತರ ದಿವ್ಯಾಳ ಏಕೈಕ ತಮ್ಮ ಮನೀಶ್ ಅವಳನ್ನು ಕರೆದುಕೊಂಡು ಹೋಗಲು ಬಂದನು. ಬರುತ್ತಲೇ ಅವನಿಗೂ ಪ್ರಶ್ನೆ ಇತ್ತು. ಅಕ್ಕ, ಪ್ರಯಾಣ ಹೇಗಿತ್ತು? ನನಗಾಗಿ ಅಲ್ಲಿಂದ ಏನು ತಂದಿದ್ದೀಯಾ? ಈಗಲೇ ತೋರಿಸುತ್ತೇನೆ ಎಂದು ಹೇಳಿ ದಿವ್ಯಾ ಅಮ್ಮನ ಹತ್ತಿರ ಹೋಗಿ ಹೇಳಿದಳು. ಅಮ್ಮ, ಮನೀಶ್ ಮತ್ತು ಪಪ್ಪ ಅಮ್ಮನಿಗಾಗಿ ನಾನು ತಂದಿದ್ದ ಉಡುಗೊರೆಗಳನ್ನು ಸ್ವಲ್ಪ ನೀಡಿಬಿಡಿ ಎಂದಳು. ಅರೆ, ನೀನು ಕೂಡ ಇದೆಂತಹ ಮಾತುಗಳನ್ನಾಡುತ್ತಿದ್ದೀಯಾ? ಏನು, ನಿನ್ನ ತಂದೆ ತಾಯಿ ನೀನು ತಂದ ಉಡುಗೊರೆಯನ್ನು ಒಪ್ಪಿಕೊಳ್ಳುತ್ತಾರಾ? ಮತ್ತು ನೀನು ಅವರಿಗಾಗಿ ಉಡುಗೊರೆ ತಂದಿದೆಯಾ ಎಂದು ಅವರ ಹತ್ತಿರ ಹೇಳುವ ಅಗತ್ಯವೇನಿದೆ? ನಾಳೆ ಉರ್ಮಿಳಾಳ ಮದುವೆಯನ್ನು ಮಾಡಬೇಕಿದೆ, ಅವಳಿಗೂ ಅಗತ್ಯ ಬೀಳುತ್ತದೆ. ಮನೆ ನೋಡಿ ನಡೆಯುವುದನ್ನು ಈಗಿನಿಂದಲೇ ಕಲಿತುಕೋ. ಇದನ್ನು ಕೇಳಿ ದಿವ್ಯಾಳ ಮನಸ್ಸು ಒಡೆದು ಹೋಯಿತು. ಈಗ ಮನೀಶ್ಗೆ ಏನು ತಾನೇ ಉತ್ತರ ನೀಡಲಿ? ಯಾವಾಗ ಮನಸ್ಸು ಒಡೆಯುತ್ತದೋ ಆಗ ಬುದ್ಧಿಯೂ ಕೂಡ ಜೊತೆ ನೀಡುವುದಿಲ್ಲ. ಹೇಗೋ ಮಾಡಿ ತನ್ನನ್ನು ತಾನು ಸಂಭಾಳಿಸಿಕೊಂಡು ನಗುತ್ತಲೇ ಮರಳಿ ಬಂದು ಅವಳು ಮನೀಶ್ನಲ್ಲಿ ಹೇಳಿದಳು, ನಿಮ್ಮ ಭಾವ ಬಂದ ಮೇಲೆ ತೋರಿಸುತ್ತೇನೆ. ಅಲ್ಮಾರಿಯ ಕೀಲಿ ಅವರೇ ತೆಗೆದುಕೊಂಡು ಹೋಗಿದ್ದಾರೆ ಎಂದಳು. ಆ ಸಮಯದಲ್ಲಿ ಹೇಗೋ ಸಂಭಾಳಿಸಿಕೊಂಡಳು. ಆದರೆ ಉಮೇಶ್ ಮರಳಿದ ಮೇಲೆ ದಿವ್ಯಾ ಅವನಿಗೆ ಒಬ್ಬಂಟಿಯಾಗಿ ಎಲ್ಲ ವಿಷಯ ತಿಳಿಸಿದಳು. ಅಮ್ಮನ ಹತ್ತಿರ ಬೇಡಿಕೊಂಡು ಹೇಗೋ ಮಾಡಿ ಉಮೇಶ್ನಿಗೆ ಕೇವಲ ಮನೀಶ್ನ ಟೀ ಶರ್ಟ್ ಮಾತ್ರ ಹೊರತೆಗೆಸಲು ಸಾಧ್ಯವಾಯಿತು. ದಿವ್ಯಾಳಿಗೆ ತವರಿನಿಂದ ಸಿಕ್ಕ ಎಲ್ಲ ಉಡುಗೊರೆಗಳನ್ನು ಅಮ್ಮ ಮೊದಲೇ ಎತ್ತಿ ತಮ್ಮ ಅಲ್ಮಾರಿಯಲ್ಲಿ ಇರಿಸಿಕೊಂಡಿದ್ದರು. ಅವಳಿಗೆ ಮತ್ತೆ ಆ ಉಡುಗೊರೆಗಳ ಮುಖ ನೋಡಲು ಸಾಧ್ಯವೇ ಇಲ್ಲ ಎಂದು ದಿವ್ಯಾಳಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಮದುವೆಯ ನಂತರ ದಿವ್ಯಾಳ ಸಂಬಂಧಿಕರಿಂದ ಯಾವೆಲ್ಲ ಸೀರೆಗಳು ಸಿಕ್ಕವೋ ಅವೆಲ್ಲವನ್ನು ಕೂಡ ಅಮ್ಮ ಎತ್ತಿ ತಮ್ಮ ಹತ್ತಿರ ಇರಿಸಿಕೊಂಡರು. ಮತ್ತು ಈಗ ಸ್ವತಃ ಎಲ್ಲಾದರೂ ಹೋಗುವಾಗ ದಿವ್ಯಾಳ ಸೀರೆಯನ್ನೇ ಧರಿಸಿ ಹೋಗುತ್ತಿದ್ದರು. ಊರ್ಮಿಳಾ ತನ್ನ ಹಳೆಯ ವಾಚ್ ಬಿಟ್ಟು ದಿವ್ಯಾಳ ಹೊಸ ವಾಚ್ ಕಟ್ಟಲು ಪ್ರಾರಂಭಿಸಿದ್ದಳು. ಇದೆಲ್ಲವನ್ನು ನೋಡಿ ದಿವ್ಯಾಳ ಮನಸ್ಸಿಗೆ ಬಹಳ ನೋವಾಗುತ್ತಿತ್ತು. ಆದರೆ ಅವಳು ಸುಮ್ಮನಾಗುತ್ತಿದ್ದಳು. ಇವೆಲ್ಲವನ್ನು ಅವಳು ಇಷ್ಟಪಟ್ಟುಕೊಂಡಿದ್ದಳು. ಇದೆಲ್ಲವೂ ಉಮೇಶ್ಗೂ ತಿಳಿಯುತ್ತಿತ್ತು. ಆದರೆ ಅಮ್ಮ ಮತ್ತು ತಂಗಿಯ ಹತ್ತಿರ ಏನು ತಾನೇ ಹೇಳಲು ಸಾಧ್ಯ? ಏನಾಗುತ್ತಿದೆ ಅತ್ತಿಗೆ? ಸರಳಾಳ ದನಿ ಕೇಳಿ ದಿವ್ಯಾ ವರ್ತಮಾನಕ್ಕೆ ಮರಳಿದಳು. ಏನೂ ಇಲ್ಲ ಅಕ್ಕ, ಬನ್ನಿ ಕುಳಿತುಕೊಳ್ಳಿ. ಅತ್ತಿಗೆ, ನಿಮ್ಮ ಕೋಣೆ ಪೂರ್ತಿ ನಿಮ್ಮಂತೆಯೇ ಬಾಡಿದಂತೆ ಕಾಣುತ್ತಿದೆ, ಸ್ವಲ್ಪವೂ ಕಳೆ ಇಲ್ಲ. ನೋಡಿ, ಇಲ್ಲಿ ಸೈಡ್ ಲ್ಯಾಂಪ್ ಇಡಿ, ಆ ಜಾಗದಲ್ಲಿ ಹೂವಿನ ಕುಂಡ ಇಡಿ ಮತ್ತು ಇಲ್ಲಿ ನವಿಲಿನ ಪೇಂಟಿಂಗ್ ಹಚ್ಚಿ, ಬಹಳ ಸುಂದರವಾಗಿ ಕಾಣುತ್ತದೆ. ಸರಿ, ಈಗ ಹೇಳಿ, ನಿಮ್ಮ ಸಾಮಾನುಗಳೆಲ್ಲ ಎಲ್ಲಿವೆ? ನಿಮ್ಮ ಕೋಣೆಯನ್ನು ನಾನು ಸರಿಪಡಿಸಿಕೊಡುತ್ತೇನೆ. ಉಮೇಶ್ಗಂತೂ ಏನೂ ತಿಳಿಯುವುದಿಲ್ಲ ಮತ್ತು ಊರ್ಮಿಳಾಳಿಗೆ ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿಯದು ಎಂದು ಸರಳ ಕೋಣೆಯನ್ನು ಗಮನಿಸುತ್ತಾ ಹೇಳಿದಳು. ನೀವು ಹೇಳಿ, ನಾನು ಆಮೇಲೆ ಎಲ್ಲವನ್ನೂ ಸರಿಪಡಿಸಿಕೊಳ್ಳುತ್ತೇನೆ. ಅಕ್ಕ, ಈಗ ಸಂಜೆಯ ಅಡುಗೆ ತಯಾರಿ ಮಾಡಿಕೊಳ್ಳುತ್ತೇನೆ ಎಂದು ದಿವ್ಯಾ ಹೇಳುತ್ತಾ ಎದ್ದಳು. ಸಂಜೆಯ ಊಟ ನಾವೆಲ್ಲರೂ ಹೊರಗೆ ಮಾಡೋಣ. ಅತ್ತಿಗೆ, ನಾನು ಅಮ್ಮನ ಹತ್ತಿರ ಹೇಳಿದ್ದೇನೆ. ಅಮ್ಮ ತಮಗಾಗಿ ಮತ್ತು ಅಪ್ಪಾಜಿಗಾಗಿ ಅಡುಗೆ ಮಾಡಿಕೊಳ್ಳುತ್ತಾರೆ. ಬೇಡ ಬೇಡ ಅಕ್ಕ, ಇದು ಸರಿ ಎನಿಸುವುದಿಲ್ಲ. ಅಮ್ಮಾಜಿ ತಮಗಾಗಿ ಅಡುಗೆ ಮಾಡಿಕೊಳ್ಳುವುದೆಂದರೆ ಏನು? ನಾನೇ ಮಾಡಿಬಿಡುತ್ತೇನೆ. ಇಲ್ಲ ಅತ್ತಿಗೆ, ಏನೂ ತಪ್ಪಾಗುವುದಿಲ್ಲ. ಇಂದು ಅಪ್ಪಾಜಿಗೆ ಕಿಚಡಿ ಉಣ್ಣುವ ಆಸೆಯಾಗಿದೆ. ಅವರಿಗೆ ಊಟ ಮಾಡಬೇಕೆನಿಸಿದಾಗ ಅಮ್ಮ ಬಿಸಿ ಬಿಸಿಯಾಗಿ ಮಾಡಿಕೊಡುತ್ತಾರೆ. ನಿಮಗೆ ತಿಳಿಯದು ಅತ್ತಿಗೆ, ಅದೆಷ್ಟು ಕಷ್ಟದಿಂದ ಬರೀ 2 ದಿನಕ್ಕಾಗಿ ಬಂದಿದ್ದೇನೆ. ನಾನು ನಿಮ್ಮ ಜೊತೆ ಮಾತನಾಡಲು ಬಯಸುತ್ತೇನೆ ಮತ್ತು ನೀವು ನನ್ನಿಂದ ದೂರ ಓಡಲು ಬಯಸುತ್ತಿದ್ದೀರಿ. ಸತ್ಯ ತಿಳಿಸಿ, ಏನಾಗಿದೆ? ನಿಮ್ಮ ಮುಖ ಏಕೆ ಇಳಿದು ಹೋಗಿದೆ? ನಾನು ಬಂದಾಗಿನಿಂದ ಏನೋ ಒಂದು ಎಡವಟ್ಟಾಗಿದೆ ಎಂದು ಅನಿಸುತ್ತಿದೆ. ಉಮೇಶ್ ಕೂಡ ಸುಮ್ಮನಿದ್ದಂತೆ ಕಾಣುತ್ತಿದ್ದಾನೆ.
ವಿಷಯವೇನೆಂದು ತಿಳಿಯುತ್ತಿಲ್ಲವಲ್ಲ? ಏನೂ ಇಲ್ಲ ಅಕ್ಕ, ನಿಮಗೆ ಕೇವಲ ಭ್ರಮೆಯಾಗಿದೆ. ಎಲ್ಲವೂ ಸರಿಯಿದೆ ಎಂದು ದಿವ್ಯಾ ಕಣ್ಣು ಅಡಗಿಸುತ್ತಾ ಉದಾಸ ದನಿಯಲ್ಲಿ ಹೇಳಿದಳು. ಆಗ ಸರಳ ಹೇಳಿದಳು, ನನ್ನ ಹತ್ತಿರ ಸುಳ್ಳು ಹೇಳಬೇಡಿ ಅತ್ತಿಗೆ. ನಿಮ್ಮ ಇಳಿದ ಮುಖ ಬಹಳಷ್ಟನ್ನು ಹೇಳುತ್ತಿದೆ. ಸರಿ, ಅಣ್ಣ ಕಾಶ್ಮೀರಕ್ಕೆ ಹೋದಾಗ ನಿಮಗಾಗಿ ಏನು ಕೊಡಿಸಿದ್ದಾನೆ ಎಂದು ತೋರಿಸಿ. ದಿವ್ಯಾ ಇನ್ನೊಂದು ಬಾರಿ ಸಂಕೋಚದಿಂದ ಕುಗ್ಗಿ ಹೋದಳು. ಸರಳಾಗೆ ಏನು ಉತ್ತರ ನೀಡಲಿ? ಒಂದು ವೇಳೆ ಏನಾದರೂ ಹೇಳಿದರೆ ನಾನು ಅವಳ ಅಮ್ಮನ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿದ್ದೇನೆ ಎಂದು ಅವಳು ತಿಳಿಯುತ್ತಾಳೆ. ದಿವ್ಯಾ ಇನ್ನೊಂದು ಬಾರಿ ಸುಳ್ಳು ಹೇಳುವ ಪ್ರಯತ್ನ ಪಟ್ಟಳು. ಏನು ಕೊಡಿಸುವುದು? ಬರೀ ಸುತ್ತಾಡಿ ಬಂದೆವು ಅಷ್ಟೇ. ಇದನ್ನು ಕೇಳಿ ಸರಳ ಹೇಳಿದಳು, ನಾನು ನಂಬುವುದಿಲ್ಲ. ಹೀಗೆ ಹೇಗೆ ಆಗಲು ಸಾಧ್ಯ? ಸರಿ, ನಡೆಯಿರಿ, ನಿಮ್ಮ ಆಲ್ಬಮ್ ತೋರಿಸಿ. ಮತ್ತು ದಿವ್ಯಾ ಆಲ್ಬಮ್ ಸರಳಾಳ ಕೈಗೆ ನೀಡಿದಳು. ಫೋಟೋಗಳನ್ನು ನೋಡುತ್ತಾ ನೋಡುತ್ತಾ ಸರಳ ಇದ್ದಕ್ಕಿದ್ದಂತೆ ಬೆರಗಾದಳು. ಒಂದು ಫೋಟೋದಲ್ಲಿ ಉಮೇಶ್ ತನ್ನ ಕೈಯಿಂದಲೇ ದಿವ್ಯಾಳಿಗೆ ಬಹಳ ಸುಂದರವಾದ ಮುತ್ತಿನ ಮಾಲೆಯನ್ನು ತೊಡಿಸುತ್ತಿದ್ದ. ಇದನ್ನು ನೋಡಿ ಅವಳು ಹೇಳಿದಳು, ನೋಡಿ ಅತ್ತಿಗೆ, ನಿಮ್ಮ ಕಳ್ಳತನ ಸಿಕ್ಕಿಬಿದ್ದಿದೆ. ಇದೇ ಮಾಲೆಯನ್ನು ಅಣ್ಣ ಕೊಡಿಸಿದ್ದು ಅಲ್ವೇ? ಈಗ ದಿವ್ಯಾಳಿಗೆ ಸುಳ್ಳು ಹೇಳುವುದು ಕಷ್ಟವಾಯಿತು. ಅವಳು ಮೆಲ್ಲ ಮೆಲ್ಲಗೆ ತನ್ನ ಮನಸ್ಸಿನ ಎಲ್ಲ ಗಂಟುಗಳನ್ನು ಸರಳಾಳ ಎದುರು ಬಿಚ್ಚಿಟ್ಟಳು. ಸರಳ ಗಂಭೀರತೆಯಿಂದ ಸದ್ದಿಲ್ಲದೆ ಎಲ್ಲವನ್ನೂ ಕೇಳಿಸಿಕೊಂಡಳು. ಆಮೇಲೆ ದಿವ್ಯಾಳ ಬೆನ್ನು ತಟ್ಟುತ್ತಾ ಹೇಳಿದಳು, ಚಿಂತೆ ಮಾಡಬೇಡಿ ಅತ್ತಿಗೆ, ಎಲ್ಲವೂ ಸರಿಯಾಗುತ್ತದೆ. ಈಗ ನೀವು ಹೊರಗೆ ಹೋಗಲು ತಯಾರಾಗಿ. ಉಮೇಶ್ ಅಣ್ಣ ಕೂಡ ಈಗಲೇ ಬರುತ್ತಿರಬಹುದು. ಆದರೆ ಈಗ ದಿವ್ಯಾ ಮನಸ್ಸಿನಲ್ಲಿ ಹೆದರುತ್ತಿದ್ದಳು. ಸರಳಾಳ ಬಳಿ ಎಲ್ಲವನ್ನೂ ಹೇಳಿ ಅವಳು ಸರಿಯಾದ ಕೆಲಸ ಮಾಡಿದೆನೋ ಅಥವಾ ತಪ್ಪು ಮಾಡಿದೆನೋ ಎಂದು ಯೋಚಿಸಲಾರಂಭಿಸಿದಳು. ಅವಳು ಎಲ್ಲರ ಜೊತೆ ಹೊರಗೆ ಹೋದಳು. ಆದರೆ ಅವಳ ಮನಸ್ಸು ಸ್ವಲ್ಪವೂ ಅಲ್ಲಿರಲಿಲ್ಲ. ಎಲ್ಲರೂ ಖುಷಿಯಿಂದ ನಗುತ್ತಿದ್ದರು. ಆದರೆ ದಿವ್ಯಾ ಎಲ್ಲರ ಮಧ್ಯೆ ಇದ್ದು ಕೂಡ ಒಬ್ಬಂಟಿಯಾಗಿಯೇ ಉಳಿದಿದ್ದಳು. ಮರಳಿದ ನಂತರವೂ ಅವಳ ಇಡೀ ರಾತ್ರಿ ಒಂದು ವಿಚಿತ್ರವಾದ ಗೊಂದಲದಲ್ಲೇ ಕಳೆಯಿತು. ಉಮೇಶ್ ಕೂಡ ಆತಂಕದಲ್ಲಿರುವ ದಿವ್ಯಾಳನ್ನು ನೋಡಿ ಪದೇ ಪದೇ ಕೇಳುತ್ತಿದ್ದಾಗ ದಿವ್ಯಾ ತಲೆನೋವಿನ ನೆಪ ಹೇಳಿದಳು. ಮರುದಿನ ಬೆಳಿಗ್ಗೆ ನಾಷ್ಟ ಆದ ಮೇಲೆ ಸರಳ ಕೋಣೆಗೆ ಬಂದು ಹೇಳಿದಳು, ಅಣ್ಣ, ಇಂದು ನಿಮ್ಮ ಆಫೀಸ್ಗೆ ರಜೆ ಇದೆ. ಮ್ಯಾಟಿನಿ ಶೋ ನೋಡಲು ಹೋಗೋಣ. ಊರ್ವಶಿ ಥಿಯೇಟರ್ನಲ್ಲಿ ಬಹಳ ಒಳ್ಳೆಯ ಫಿಲ್ಮ್ ಹಾಕಿದ್ದಾರೆ. ಎಲ್ಲರೂ ಬೇಗ ಬೇಗ ನಿಮ್ಮ ಕೆಲಸ ಮುಗಿಸಿ ಎಂದಳು. ದಿವ್ಯಾ ಕೂಡ ಪಿಕ್ಚರ್ಗೆ ಹೋಗಲು ತಯಾರಾಗಲಾರಂಭಿಸಿದಳು. ಅಷ್ಟರಲ್ಲೇ ಅವಳ ನಾದಿನಿ ಊರ್ಮಿಳಾ ಬಂದು ಹೇಳಿದಳು, ಅತ್ತಿಗೆ, ನೀವು ಈ ಮಾಲೆಯನ್ನು ಧರಿಸಿ ಹೋಗಬೇಕೆಂದು ಅಮ್ಮ ಹೇಳಿದ್ದಾರೆ. ಮತ್ತು ಮಾಲೆಯ ಜೊತೆಯಲ್ಲೇ ಊರ್ಮಿಳಾ ಅವಳ ವಾಚನ್ನು ಕೂಡ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರಿಸಿದಳು. ಇದನ್ನು ನೋಡಿ ದಿವ್ಯಾಳಿಗೆ ಬಹಳ ಆಶ್ಚರ್ಯವಾಯಿತು. ಕೊನೆಗೂ ಈ ಪವಾಡ ಹೇಗೆ ಸಂಭವಿಸಿತೆಂದು ಉಮೇಶ್ಗೂ ಕೂಡ ಏನೂ ಅರ್ಥವಾಗಲಿಲ್ಲ. ಎಲ್ಲರೂ ಪಿಕ್ಚರ್ ನೋಡಲು ಹೋದರು. ಆದರೆ ಊರ್ಮಿಳಾ, ಅಮ್ಮ ಮತ್ತು ಅಪ್ಪಾಜಿ ಮನೆಯಲ್ಲೇ ಉಳಿದುಕೊಂಡರು. ದಿವ್ಯಾ ಮತ್ತು ಉಮೇಶ್ ಸಿನಿಮಾ ನೋಡಿ ಮರಳಿದರು. ಮತ್ತು ತಮ್ಮ ಕೋಣೆಗೆ ಹೋದಾಗ ಅವರಿಗೆ ತಮ್ಮ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಇದು ಅವರ ಕೋಣೆಯಂತೆ ಕಾಣುತ್ತಿರಲಿಲ್ಲ. ಪೂರ್ತಿ ಕೋಣೆಯಲ್ಲಿ ಎಲ್ಲವೂ ಬದಲಾಗಿತ್ತು. ಸರಳ ಹಿಂದೆ ನಿಂತು ನಗುತ್ತಿರುವುದನ್ನು ದಿವ್ಯಾ ನೋಡಿದಳು. ದಿವ್ಯಾಳಿಗೆ ಇದನ್ನು ತಿಳಿಯಲು ತಡವಾಗಲಿಲ್ಲ. ಅಂದರೆ ಈ ಎಲ್ಲ ಪವಾಡ ಸರಳಾಳ ಕಾರಣದಿಂದಲೇ ಆಗಿದೆ ಎಂದು ದಿವ್ಯಾಳಿಗೆ ಅರ್ಥವಾಯಿತು. ಸಂಜೆಯ ಟ್ರೈನ್ನಲ್ಲಿ ಸರಳ ಮರಳಬೇಕಿತ್ತು. ಎಲ್ಲ ತಯಾರಿಗಳು ನಡೆದಿದ್ದವು. ದಿವ್ಯಾ ಸರಳಾಳಿಗಾಗಿ ಚಹಾ ತೆಗೆದುಕೊಂಡು ಅಮ್ಮನ ಕೋಣೆಗೆ ಹೋಗುತ್ತಿದ್ದಳು. ಕೋಣೆಯ ಹೊರಗೆ ತಲುಪುತ್ತಿದ್ದಂತೆಯೇ ಅವಳು ಕೇಳಿಸಿಕೊಂಡಳು. ಸರಳ ಅಮ್ಮನ ಹತ್ತಿರ ಹೇಳುತ್ತಿದ್ದರು, ಅಮ್ಮ, ಇಂದು ನೀನು ದಿವ್ಯಾ ಅತ್ತಿಗೆ ಜೊತೆ ಹೇಗೆ ನಡೆದುಕೊಳ್ಳುತ್ತೀಯೋ ನಾಳೆ ಅವಳು ನಿನ್ನ ಜೊತೆ ಹಾಗೇ ನಡೆದುಕೊಳ್ಳುತ್ತಾಳೆ. ಆಗ ನಿನಗೆ ಹೇಗೆನಿಸುತ್ತದೆ? ಆದರೆ ಆಗ ನಿಮಗೆ ಅವಳನ್ನು ಕೆಟ್ಟವಳು ಎಂದು ಹೇಳುವ ಯಾವುದೇ ಹಕ್ಕಿರುವುದಿಲ್ಲ. ಏಕೆಂದರೆ ಅಲ್ಲಿಯವರೆಗೂ ಬಹಳ ತಡವಾಗಿ ಹೋಗಿರುತ್ತದೆ. ಅವಳು ಇನ್ನೂ ಹೊಸಬಳು. ಈಗ ನೀವುಗಳು ಅವಳ ಜೊತೆ ಯಾವ ರೀತಿ ಬಿಹೇವ್ ಮಾಡುತ್ತೀರೋ ಅದು ಜೀವನ ಪೂರ್ತಿ ಅವಳ ಕೋಮಲ ಮನಸ್ಸಿನ ಮೇಲೆ ಅಚ್ಚೊತ್ತಿ ಹೋಗುತ್ತದೆ. ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅವಳ ಮನಸ್ಸಿನ ಮೇಲೆ ಎಂತಹ ಛಾಪು ಮೂಡಿಸಬೇಕೆನ್ನುವುದು ನಿನ್ನ ಕೈಯಲ್ಲಿದೆ ಅಮ್ಮ. ಅತ್ತಿಗೇನು ನಿನ್ನವಳನ್ನಾಗಿ ಮಾಡಿಕೊಳ್ಳಲು ಅವಳಿಂದ ಏನನ್ನೂ ಕಿತ್ತುಕೊಳ್ಳಬೇಡ, ಬದಲಾಗಿ ಅವಳಿಗೆ ನೀಡು. ಮತ್ತು ಊರ್ಮಿಳಾ, ನೀನು ಕೂಡ ಅತ್ತಿಗೆಯ ಯಾವುದೇ ವಸ್ತುವನ್ನು ನಿನ್ನ ಅಲ್ಮಾರಿಯಲ್ಲಿ ಇರಿಸಿಕೊಳ್ಳುವಂತಿಲ್ಲ. ಪ್ರತಿ ವಿಷಯಕ್ಕೂ ವ್ಯಂಗ್ಯವಾಡಿ ನೀವುಗಳು ಅಣ್ಣನನ್ನು ಕೂಡ ಕಳೆದುಕೊಳ್ಳಲು ಬಯಸುತ್ತೀರಾ? ಅದೆಷ್ಟು ಗಂಟುಗಳನ್ನು ನೀನು ಹಾಕಿದೆಯೋ ಒಂದೊಂದಾಗಿ ಎಲ್ಲವನ್ನು ಬಿಚ್ಚಿಬಿಡು. ನೆನಪಿರಲಿ, ಇನ್ನು ಮುಂದೆ ಮತ್ತೆ ಯಾವುದೇ ಗಂಟು ಬೀಳಬಾರದು. ಇದೆಲ್ಲವನ್ನು ಕೇಳಿ ದಿವ್ಯಾ ಚಹಾದ ಟ್ರೇ ಕೈಯಲ್ಲಿ ಹಿಡಿದುಕೊಂಡು ಬಾಗಿಲಲ್ಲಿ ನಿಂತು ಕಣ್ಣೀರು ಹಾಕುತ್ತಿದ್ದಳು. ಅವಳು ಒಳಗಡೆ ಬಂದು ಹೇಳಿದಳು, ಅಕ್ಕ, ನಿಮ್ಮಂತಹ ನಾದಿನಿ ಪ್ರತಿಯೊಬ್ಬರಿಗೂ ಸಿಗಲಿ. ಚಹಾದ ಟ್ರೇ ಮೇಜಿನ ಮೇಲಿಟ್ಟು ದಿವ್ಯಾ ಸರಳಾಳ ಪಾದ ಮುಟ್ಟಲು ಕೈ ಚಾಚಿದಳು. ಆಗ ಸರಳ ಅವಳನ್ನು ಅಪ್ಪಿಕೊಂಡಳು. ಸರಳಾಳ ಅಮ್ಮನ ಕಟು ನಡವಳಿಕೆಯು ಇಡೀ ಮನೆಯ ಶಾಂತಿಯನ್ನು ಚೂರು ಚೂರು ಮಾಡಿತ್ತು. ಅಂತಹ ಸಮಯದಲ್ಲಿ ಸರಳ ತನ್ನ ಅಮ್ಮ ಮತ್ತು ತಂಗಿಗೆ ಎಂತಹ ಒಂದು ಪಾಠ ಕಲಿಸಿದಳೆಂದರೆ ಮನೆಯ ಕಳೆದು ಹೋದ ಶಾಂತಿ ಮತ್ತೆ ಮರಳಿ ಬಂದಿತು.
ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.